चले मेरी चुंदरी सनम, कुछ ना मैं बोलूं तुझे मेरी कसम, आए जवानी सर पे मेरे, तेरे बिन क्या करूं जवानी पे रहम. Okay, let's go. क्या देखना पड़ रहा है? अच्छा है मैं अंधा हूँ. Hello everyone, this is Sad. Welcome back to my channel once again. So today I'm doing my Eid makeup. Yes. So ಐ ಥಿಂಕ್ ನಿಮಗೆ ಅನಿಸ್ಬೋದು ಯಾಕೆ ಇವಳು ಯಾವಾಗಲೂ ಲೇಟಾಗಿ ಅಪ್ಲೋಡ್ ಮಾಡ್ತಾಳೆ ಈದ್ ಮೇಕಪ್ಪನ್ನು ಅಂತ. ಸೊ ಯಾವಾಗ ನಾನು ರೆಡಿ ಆಗಲ್ಲ, ಯಾವುದೇ ಫೆಸ್ಟಿವಲ್ಸ್ ಇರಲಿ ಏನೇ ಇರಲಿ, ಅದು ಚೈಲ್ಡ್ಹುಡ್ಡಲ್ಲಿ ನಾವು ಆ ದಿನನೇ ಈದ್ ದಿನಾನೇ ನಾವು ರೆಡಿ ಆಗ್ತಾ ಇದ್ದಿದ್ದು. ಬಟ್ ಈಗ ಆಗಲ್ಲ, ಕೆಲಸ ಇರುತ್ತೆ ಅಥವಾ ಏನಾದ್ರು ಒಂದು ಸಮಥಿಂಗ್ ಎಲ್ಸ್, ಅಥವಾ ಮನಸ್ಸೇ ಇರಲ್ಲ ರೆಡಿ ಆಗಬೇಕು ಅಂತ ಅಂದ್ಬಿಟ್ಟು. ಸೊ ದಟ್ಸ್ ವೈ ನಾನು ಆ ದಿನನೂ ನಾನು ರೆಡಿ ಆಗಲ್ಲ. ಜಸ್ಟ್ ಸುಮ್ಮನೆ ಹಾಗೆ ಮನೇಲಿ ಡೈಲಿ ಹೇಗಿರ್ತೀನೋ ಆ ಥರ ಇರ್ತೀನಿ, ಮನೆ ಕೆಲಸ ಮಾಡ್ಕೊಂಡು, ದ್ಯಾಟ್ಸ್ ಇಟ್. ಸೊ ಯಾ, ಈ ಒಂದು ಈದ್ ಟ್ಯುಟೋರಿಯಲ್ ತುಂಬ ಚೆನ್ನಾಗಿದೆ. ಸೊ ಕೀಪ್ ವಾಚಿಂಗ್, ಸ್ಕಿಪ್ ಮಾಡ್ದೇ ಫುಲ್ ವಿಡಿಯೋನ ವಾಚ್ ಮಾಡಿ. ಸೊ ಲೆಟ್ಸ್ ಫಸ್ಟ್ ಯು ಹ್ಯಾವ್ ಟು ಕ್ಲೀನ್ ಯುವರ್ ಫೇಸ್ ವಿತ್ ವೆಟ್ ಟಿಶ್ಯೂ. ಎನಿ ಕೈಂಡ್ ಆಫ್ ಡಸ್ಟ್ ಅಥವಾ ಎನಿಥಿಂಗ್ ಏನಾದ್ರು ನಿಮ್ಮ ಫೇಸ್ ಮೇಲೆ ಇದ್ದಾಗ ಇದೆಲ್ಲ ರಿಮೂವ್ ಆಗುತ್ತೆ. ಸೊ ನಾವು ಕ್ಲೆನ್ಸನ್ನು ಮಾಡ್ಕೋತೀವಿ ಫೇಸನ್ನು. ಓಕೆ, ಎಸ್, ಓಕೆ. ದೆನ್ ಐ ಆಮ್ ಅಪ್ಲೈಯಿಂಗ್ ಕ್ಲೆನ್ಸರ್. ಸೊ ಆ್ಯಕ್ಚುಲಿ ಈ ಒಂದು ಮೇಕಪ್ ಫಿಕ್ಸರ್ ನಾನು ಕ್ಲೆನ್ಸರ್ ಹಾಕಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ಮೇಕಪ್ ಫಿಕ್ಸರ್ ಯೂಸ್ ಮಾಡ್ತೀನಿ ಅಂತ ಅಂದ್ಕೋಬೇಡಿ. ಸೊ ಯಾ, ಕ್ಲೆನ್ಸರ್ನ ನಾನು ಆಲ್ ಓವರ್ ಫೇಸ್ಗೆ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ದೆನ್ ಇದನ್ನು ಡ್ರೈ ಅಪ್ ಮಾಡೋಕ್ಕೆ ಬಿಡ್ತಾ ಇದ್ದೀನಿ. Then I'm applying lip balm. So then I'm using moisturizer with all over my face. Moisturizer all over face ಗೆ ನಾವೇನು ಮಾಡಬೇಕು, ಬ್ಲೆಂಡನ್ನು ಮಾಡಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಡೋಂಟ್ ಸ್ಕಿಪ್ ದಿಸ್. ಪ್ರತಿ ಒಂದು ಮೇಕಪ್ ವಿಡಿಯೋದಲ್ಲಿ ನಾನು ಇದಂತೂ ಹೇಳ್ತೀನಿ. ಎಲ್ಲ ಪ್ರಾಸೆಸ್ ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ನಿಮ್ಮ ಒಂದು ಮೇಕಪ್ಪು ಪ್ರಾಪರಾಗಿ ಫಿನಿಶಿಂಗ್ ಬರುವಂಥದ್ದು. ಸೊ ಓಕೆನಾ. ಸೊ ದೆನ್ ನೆಕ್ಸ್ಟ್ ನಾನು ಪ್ರೈಮರನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ಒಂದು ಪ್ರಾಡಕ್ಟ್ಸ್ ಎಲ್ಲ ನಾನೆಲ್ಲ ಯೂಸ್ ಮಾಡಿರೋಂಥದ್ದೇ, ಯಾವುದು ಡಿಫ್ರೆಂಟ್ ಇಲ್ಲ. ಸೊ ಅದಕ್ಕೆ ನಾನು ಯಾವುದೇ ಪ್ರಾಡಕ್ಟ್ ನೇಮನ್ನು ನಾನು ತಗೋತಾ ಇಲ್ಲ. ಸೊ ದೆನ್ ನೆಕ್ಸ್ಟ್ ಐ ಆಮ್ ಅಪ್ಲೈಯಿಂಗ್ ಫೌಂಡೇಶನ್ಸ್. ಆ್ಯಕ್ಚುಲಿ ನಾನು ಡಾರ್ಕ್ ಶೇಡ್ ಫೌಂಡೇಶನ್ನ ನಾನು ಯೂಸ್ ಮಾಡ್ತೀನಿ, ಬಿಕಾಸ್ ಕಲರ್ ಕರೆಕ್ಷನ್ ನಾನು ಇವತ್ತು ಮಾಡ್ತಿಲ್ಲ. ಸೊ ನೀವು ಅಬ್ಸರ್ವ್ ಮಾಡಬಹುದು, ನನ್ನ ಇಂದಿನ ವಿಡಿಯೋದಲ್ಲಿ ನಾನು ಬೇರೆ ಬೇರೆ ಥರದಂತಹ ಒಂದು ಮೇಕಪ್ಪನ್ನು ನಾನು ಬೇರೆ ಬೇರೆ ಥರದಂತಹ ಮೇಕಪ್ ಟಿಪ್ಸು ಟ್ರಿಕ್ ಇರುತ್ತೆ. ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಅಂತ ಅಂದ್ಬಿಟ್ಟು. ಸೊ ಒಂದರಲ್ಲಿ ನಾನು ಕಲರ್ ಕರೆಕ್ಷನ್ ಮಾಡ್ತೀನಿ, ಇಲ್ಲಾಂದರೆ ಕನ್ಸೀಲರಲ್ಲಿ ಮೇಕಪ್ ಮಾಡ್ತೀನಿ ಅಲ್ವಾ. ಸೊ ಇವತ್ತು ನಾನು ಕಲರ್ ಕರೆಕ್ಷನ್ ಮಾಡ್ತಿಲ್ಲ. ಓಕೆ. ಸೊ ದೆನ್ ನೆಕ್ಸ್ಟ್ ನಾನು ಫೌಂಡೇಶನ್ ಸ್ವಲ್ಪ ಆ ಒಂದು ಶೇಡ್ಗಿಂತ ಸ್ವಲ್ಪ ಡಾರ್ಕ್ ಶೇಡ್ ತೊಗೊಂಡು ನಾನು ಏನು ಮಾಡ್ತೀನಿ, ಫೌಂಡೇಶನನ್ನು ತೊಗೊಂಡು ಜಸ್ಟ್ 1 ಪಂಪ್ ತೊಗೊಂಡು 2 ಫೌಂಡೇಶನನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಎರಡೂ ಸಹ ಮಿಕ್ಸ್ ಮ್ಯಾಚ್ ಮಾಡಿ ನಾನು ಅಪ್ಲೈನ ನಾನು ಮಾಡ್ಕೋತಾ ಇದ್ದೀನಿ. ನೆಕ್, ಇಯರ್ಸ್ ಆ್ಯಂಡ್ ಆಲ್ ಓವರ್ ಮೈ ಫೇಸ್ಗೆಲ್ಲ ನಾನು ಏನು ಮಾಡ್ತೀನಿ, ಬ್ಲೆಂಡನ್ನು ಮಾಡ್ತೀನಿ. ದೆನ್ ಐ ಆಮ್ ಯೂಸಿಂಗ್ ಕನ್ಸೀಲರ್ ಫಾರ್ ಹೈಲೈಟಿಂಗೋಸ್ಕರ ಕನ್ಸೀಲರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಸ್ಪಾಟ್ಸ್ಗಳೆಲ್ಲ ನಿಮ್ಗೆ ಗೊತ್ತಿರಬಹುದು. ಸೊ ನನ್ನ ಎಲ್ಲ ವಿಡಿಯೋದಲ್ಲಂತೂ ಇದ್ದೇ ಇದೆ ಇದು. ಸೊ ಯಾಕೆ ಸ್ಕಿಪ್ ಮಾಡಬೇಕು ಅಂತ ನಾನು ವಿಡಿಯೋ ಮಾಡಿಬಿಟ್ಟೆ. ಸೊ ದೆನ್ ನೆಕ್ಸ್ಟ್ ಯೂಸಿಂಗ್ ಮೇಕಪ್ ಫಿಕ್ಸರ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಲೈಟ್ಲಿ ಸಮ್ ಬ್ರೇಕ್ ಅಂತೂ ಬೇಕೇ ಬೇಕು, ಸುಸ್ತಾಗ್ಬಿಟ್ಟಿರುತ್ತೆ. ಮೇಕಪ್ ಮಾಡೋಕ್ಕೆ ಎಷ್ಟು ಟೈಮ್ ಬೇಕು ಅಂತ ನಿಮ್ಗಂತೂ ಗೊತ್ತೇ ಇರುತ್ತೆ. ನಾನು ಇದು ಎಡಿಟಿಂಗ್ ಮಾಡಲಿಲ್ಲ ಅಂದರೆ ನಿಜವಾಗ್ಲೂ ಮೇ ಬಿ 45 ಅಥವಾ 50 ಮಿನಿಟ್ಸ್ ವಿಡಿಯೋ ಆಗ್ತಾಯಿತ್ತು ಅನಿಸುತ್ತೆ ಇದು, ಅದಕ್ಕೋಸ್ಕರ. ಸೊ ದೆನ್ ಎಲ್ಲ ಆದಮೇಲೆ ನಮ್ಮ ಒಂದು ಬೇಸ್ಗೆ ಸೆಟ್ ಮಾಡಬೇಕಾಗಿರುತ್ತೆ. ಸೊ ಬನಾನಾ ಪೌಡರಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ಐಸನ್ನು ನಾನು ಸೆಟ್ ಮಾಡ್ಕೋತಾಯಿದ್ದೀನಿ ಫಸ್ಟು. ಸೊ ಈಗ ನಾನು ಐ ಮೇಕಪ್ ಮಾಡ್ತಾ ಇದ್ದೀನಲ್ಲ ಅದಕ್ಕೋಸ್ಕರ. ಸೊ ಯಾ, ಸೊ ಫಸ್ಟ್ ಐ ಆಮ್ ಯೂಸಿಂಗ್ ಲೈಟ್ ಟು ಶೇಡ್ ಐ ಶ್ಯಾಡೋ. ಲೈಟ್ ಆಗಿರೋವಂಥ ಒಂದು ಬ್ರೌನ್ ಐ ಶ್ಯಾಡೋನ ನಾನು ತೊಗೊತಾ ಇದ್ದೀನಿ. ಸೊ ಬ್ರಷ್ ನಾನು ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ ನಾನು ಅದು ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಲೈಟ್ಲಿ ನೀವು ಇದನ್ನು ಬ್ಲೆಂಡ್ ಮಾಡಬೇಕಾಗಿರುತ್ತೆ. ಸೊ ಅಗೇನ್ ನಾನು ಹೇಳ್ತೀನಿ, ಬ್ರಷ್ ಯಾವತ್ತೂ ಪೆನ್ಸಿಲ್ ಥರ ಹಿಡಿಬಿಡಿ, ಲಾಸ್ಟ್ ಎಡ್ಜಲ್ಲಿ ಹಿಡೀರಿ ಅಂತ ಅಂದ್ಬಿಟ್ಟು. ಸೊ ಫಿನಿಶಿಂಗ್ ನೀಟಾಗಿ ಬರುತ್ತೆ ಅಂತ. ಸೊ ಎಲ್ಲ ಪೌಡರ್ ಡಸ್ಟ್ ಆಫ್ ಮಾಡಾದಮೇಲೆ ಲೈಟಾಗಿ ನಾನು ಬ್ಲೆಂಡನ್ನು ಮಾಡ್ತಾಯಿದ್ದೀನಿ. ಬ್ಲೆಂಡ್ ಮಾಡಾದಮೇಲೆ ಅಗೇನ್ ನಾನು ಬೇರೆ ಬ್ರಷನ್ನು ನಾನು ತೊಗೊತಾ ಇದ್ದೀನಿ. ಸೊ ನೀವು ಇಲ್ಲಿ ಗಮನ ಕೊಡ್ಬೋದು ನಾನು ಯಾವ್ಯಾವ ಥರ ಬ್ರಷನ್ನು ನಾನು ಚೇಂಜ್ ಮಾಡ್ತಾಯಿದ್ದೀನಿ ಅಂತ.
ಸೊ ಇದೇ ಥರ ನೀವು ಪ್ರಾಸೆಸ್ನ ಫಾಲೋ ಮಾಡಿದ್ರೆ ಮಾತ್ರ ನಿಮ್ಮ ಒಂದು ಐ ಮೇಕಪ್ ನೀಟಾಗಿ ಬರುವಂಥದ್ದು. ಸೊ ದೆನ್ ಅಗೇನ್ ನೆಕ್ಸ್ಟ್ ಬೇರೆ ಬ್ರಷ್ನ ನಾನು ತೊಗೊಂಡಿದ್ದೀನಿ. ಅದಕ್ಕಿಂತ ಸ್ವಲ್ಪ ಏನಿದೆ ಆ, ಸಣ್ಣ ಇದೆ ಈ ಬ್ರಷು. ಸೊ ನಾನಿಲ್ಲಿ ಬ್ಲ್ಯಾಕ್ ಕಲರ್ ಐ ಶ್ಯಾಡೋನ ಔಟರ್ ಕಾರ್ನರ್ ಹತ್ರ ನಾನು ಲೈಟಾಗಿ ಏನು ಮಾಡ್ತೀನಿ, ಸ್ಮಜ್ ಮಾಡ್ತಾ ಇದ್ದೀನಿ. ಜಾಸ್ತಿ ನಾನು ಹಾಕ್ತಾ ಇಲ್ಲ, ಝೂಮ್ ಮಾಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಹೇಗೆ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಅಂತ. ಸೊ ನೀವು ಹೆವಿ ಹಾಕ್ಬಿಟ್ರೆ ಅದು ನೀಟಾಗಿ ಫಿನಿಶಿಂಗ್ ಬರೋಲ್ಲ, ಚೆನ್ನಾಗಿ ಕಾಣಿಸಲ್ಲ, ಪ್ಯಾಚಿ ಪ್ಯಾಚಿ ಕಾಣಿಸುತ್ತೆ. ಸೊ ಇದೇ ಥರ ನೀವು ಇದನ್ನು ಸ್ಮಜ್ ಮಾಡಿ ಬ್ಲೆಂಡ್ ಮಾಡಬೇಕಾಗಿರುತ್ತೆ. ಸೊ ದೆನ್ ನೆಕ್ಸ್ಟ್ ನಾನಿಲ್ಲಿ ಗೋಲ್ಡ್ ಶಿಮ್ಮರ್ ಐ ಶ್ಯಾಡೋನ ತೊಗೊಂಡು ನಾನು ಕಟ್ ಕ್ರೀಸನ್ನು ಒಂದು ಕ್ರಿಯೇಟ್ ಮಾಡ್ಕೊತಿದ್ದೀನಿ. ಸೊ ಓಕೆನಾ. ಸೊ ನನ್ನ ಒಂದು ಔಟ್ಫಿಟ್ ಏನು ಅಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಸೊ ನಾನು ಅದಕ್ಕೋಸ್ಕರ ಈ ಒಂದು ಐ ಮೇಕಪ್ಪನ್ನು ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಬ್ಲ್ಯಾಕ್ ಕಲರ್ ಔಟ್ಫಿಟ್ ಇದೆ ಅದಕ್ಕೋಸ್ಕರ. ಸೊ ನೀವು ನೋಡಿ ಕೈಯಲ್ಲಿ ಎಷ್ಟೊಂದು ಪಿಗ್ಮೆಂಟೇಷನ್ ಕಾಣಿಸುತ್ತೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಬ್ರಷಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಸೊ ಅಗೇನ್ ನಾನು ಬ್ಲ್ಯಾಕ್ ಐ ಶ್ಯಾಡೋಯಿಂದ ಏನು ಮಾಡ್ತಾ ಇದ್ದೀನಿ, ಔಟರ್ ಕಾರ್ನರ್ ಹತ್ರ ಸ್ವಲ್ಪ ಲೈಟಾಗಿ ಸ್ಮಜ್ನ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು, ಝೂಮ್ ನಾನು ಮಾಡಿದ್ದೀನಿ ನಿಮ್ಗೆ ಕಾಣಿಸ್ಲಿ ಅಂತ ಅಂದ್ಬಿಟ್ಟು. ಸೊ ಈ ವಿಡಿಯೋದಲ್ಲಿ ಐ ಮೇಕಪ್ ಅಂತೂ ನಿಮಗೆ ಖಂಡಿತ ನೀವು ಕಲ್ತ್ಕೋಬಹುದು. ಸೊ ವಾಟರ್ ಲೈನ್ ಹತ್ರ ನಾನು ಸ್ಮಜ್ ಮಾಡ್ತಾ ಇದ್ದೀನಿ. ಯಾವುದೇ ಲೈಟರ್ ಶೇಡ್ ಬ್ರೌನ್ ಐ ಶ್ಯಾಡೋನ ತೊಗೊಂಡು ನೀವು ಸ್ಮಜ್ ಮಾಡ್ಕೋಬಹುದು. ಹಾಗೆ ಇನ್ನರ್ ಕಾರ್ನರ್ ಹತ್ರ ಹೈಲೈಟ್ ಮಾಡ್ಕೋತಾ ಇದ್ದೀನಿ ನಾನು. ಹಾಗೆ ಬ್ರಾಬನ್ ಏರಿಯಾಸ್ ಹತ್ರನೂ ಸ್ವಲ್ಪ ಹೈಲೈಟನ್ನು ಮಾಡ್ತಾ ಇದ್ದೀನಿ. ದೆನ್ ಕಾಜಲನ್ನು ಅಪ್ಲೈ ಮಾಡ್ತೀನಿ. ಇವತ್ತು ನಾನು ವಾಟರ್ ಲೈನ್ ಹತ್ರ ಸ್ಮಜ್ ಮಾಡ್ತಾ ಇಲ್ಲ, ಬಿಕಾಸ್ ಐಲೈನರನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ. ಆ್ಯಕ್ಚುಲಿ ನನಗೆ ಐಲೈನರು ಹಾಕಿ ವಾಟರ್ ಲೈನ್ ಹತ್ರನೂ ಸ್ಮಜ್ ಮಾಡಿದ್ರೆ ಚೆನ್ನಾಗಿ ಕಾಣಿಸಲ್ಲ ಕಣ್ಣು, ಅದಕ್ಕೋಸ್ಕರ ಒಬ್ಬೊಬ್ರಿಗೆ ಚೆನ್ನಾಗಿ ಕಾಣಿಸುತ್ತೆ. ಸೊ ದೆನ್ ನೆಕ್ಸ್ಟ್ ಬ್ಲಷ್ನ ನಾನೀಗ ಅಪ್ಲೈಯನ್ನು ಮಾಡ್ತಾ ಇದ್ದೀನಿ. ಹೈಲೈಟರ್ನ ನಾನು ಅಪ್ಪರ್ ಲಿಪ್ಸ್ ಹತ್ರ, ಹಾಗೆ ನೋಸ್, ಹಾಗೆ ಚೀಕ್ಸ್ ಮೇಲೆ, ಫೋರ್ಹೆಡ್ ಮೇಲೆಲ್ಲ ಅಪ್ಲೈನ ಮಾಡ್ತಾ ಇದ್ದೀನಿ, ಸ್ವಲ್ಪ ಅಟ್ರಾಕ್ಟಿವ್ ಕಾಣಿಸ್ಲಿ ಅಂತ ಇನ್ನು. ಸೊ ಯಾ, ಆ್ಯಂಡ್ ಹಿಯರ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಫಾರ್ ಮೀ, ಲ್ಯಾಶಸನ್ನು ಫಿಕ್ಸ್ ಮಾಡುವಂಥದ್ದು. ನನಗಂತೂ ಲ್ಯಾಶಸ್ ಹಾಕೋದು ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಹೇಗೆ ನಾನು ಅದನ್ನು ಇದು ಮಾಡಿದ್ರು ಅದು ಬಿಡಿಸೋಗುತ್ತೆ. ಎಷ್ಟಂತ ಅದನ್ನ ಅಣಿಸ್ಲಿ ಬಿಡಿಸೋಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇನ್ನರ್ ಕಾರ್ನರ್ ಹತ್ರ ಇಲ್ಲಾಂದರೆ ಔಟರ್ ಕಾರ್ನರ್ ಹತ್ರ ಬಿಡಿಸೋಗುತ್ತೆ. ಸೊ ನಾನು ಎಷ್ಟೊಂದು ಸ್ಟ್ರಗಲ್ ಮಾಡ್ತೀನಿ ಗೊತ್ತಾ ಲ್ಯಾಶಸ್ ಹಾಕೋಕ್ಕೆ. ಅದಕ್ಕೆ ನಾನು ಲ್ಯಾಶಸನ್ನು ನಾನು ಹಾಕೋದೇ ಇಲ್ಲ, ಇದೇ ರೀಸನ್ನು. ಸೊ ಮಸ್ಕಾರವನ್ನು ಅಪ್ಲೈನ ಮಾಡಿದೆ. ಸೊ ಸ್ವಲ್ಪ ಹೈಲೈಟರ್ನ ಸ್ವಲ್ಪ ನೆಕ್ ಹತ್ರ ಸ್ವಲ್ಪ ಎಲ್ಲ ಅಪ್ಲೈನ ಮಾಡ್ತಾ ಇದ್ದೀನಿ. ಸೊ ಎಸ್, ಸೊ ನನ್ನ ಮೇಕಪ್ ಎಲ್ಲ ಡನ್ ಆಗಿದೆ ಈಗ. ಸೊ ಕಾಸ್ಟ್ಯೂಮ್ ಹಾಕ್ಕೊಂಡು ಹೇರ್ ಸ್ಟೈಲ್ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ಏನೋ ಒಂದು ಹೇರ್ ಸ್ಟೈಲ್ ಮಾಡ್ಕೊಂಡು ಜ್ಯುವೆಲ್ರಿ, ಬ್ಯಾಂಗಲ್ಸ್ ಎಲ್ಲ ಹಾಕ್ಕೊಂಡು ನನ್ನ ಒಂದು ಬ್ಯೂಟಿಫುಲ್ ಆದಂಥ ಒಂದು ಔಟ್ಫಿಟನ್ನು ಹಾಕ್ಕೊಂಡು ಬರ್ತೀನಿ. ಸೊ ಎಸ್ ವೈಟ್ ಸಿ, ಈ ಒಂದು ಔಟ್ಫಿಟನ್ನು ನಾನು ಮೀಶೋದಲ್ಲಿ ತೊಗೊಂಡಿದ್ದೀನಿ, ವಿಚ್ ಇಸ್ ರಿಯಲಿ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ನಂಗೆ ಸಿಕ್ಕಿದ್ದು. ಮೇ ಬಿ ಈಗ 775 ಆಗಿರ್ಬೋದು, ನಾನು 800ಅಲ್ಲಿ ತೊಗೊಂಡಿದ್ದೀನಿ ಈಗ. ಸೊ ನೋಡ್ತಾ ಇದ್ರಲ್ವಾ, ವೆಯ್ಟ್.
ಯಸ್, ನನಗಿದು 800 ಸಿಕ್ಕಿದೆ. ಲುಕ್, ಹಾಕೊಂಡು here I'm ready. So yeah, this is my outfit. ಸೊ ನೀವು ನೋಡ್ಬೋದು, ಆ್ಯಕ್ಚುಲಿ ನಾನು ಎಸ್ ಸೈಜ್ ತಗೊಂಡಿದ್ದೆ, ಆದರೂ ಸ್ವಲ್ಪ ಲೂಸ್ ಇತ್ತು, ಸೊ ಇಡಿಸ್ಕೊಂಡೆ ಏನಿಲ್ಲ. ಸೊ ನೀವು ನೋಡ್ಬೋದು ಈಗ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ವರ್ಕ್ ನೋಡ್ಬೋದು ನೀವು, ಲುಕ್ ಈ ಥರ ಇದೆ ವರ್ಕ್. ಆ್ಯಕ್ಚುಲಿ ಯು ನೋ black was my favorite color, so yeah. And here is the dupatta. So yeah, ಇದು ದುಪಟ್ಟ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅಲ್ವಾ. ಇದರಲ್ಲಿ ಗೋಲ್ಡ್ ಬಾರ್ಡರ್ ಇದೆ, ಹಾಗೆ ಪರ್ಲ್ಸ್ ಇದೆ ವೈಟ್ ನೋಡಿ. ಆ್ಯಕ್ಚುಲಿ ಫುಲ್ ಡ್ರೆಸ್ ಮೇಲೆಲ್ಲ ಪರ್ಲ್ಸ್ ಇದೆ. ಹಾಗೆ ಲೈಕ್ ನಾನು ಈ ಡ್ರೆಸ್ ತಗೊಳ್ಳೋ ರೀಸನ್ ಏನಪ್ಪ ಅಂದರೆ, ನನಗಿದು ಸ್ವಲ್ಪ 90s ವೈಬ್ ಕೊಡ್ತಾ ಇತ್ತು. ಇದ್ರ ಮೇಲಿರುವಂಥ ಒಂದು ಎಂಬ್ರಾಯ್ಡ್ರಿ ವರ್ಕ್, ಸೊ ಅದಕ್ಕೋಸ್ಕರ. ಸೊ ನಿಮ್ಗೆ ಈ ಡ್ರೆಸ್ ಲಿಂಕ್ ಬೇಕು ಅಂದರೆ ಕಾಮೆಂಟ್ ಮಾಡಿ, ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಸೊ ಯಾ, ಸೊ ಈಗ ಇಯರಿಂಗ್ಸ್ ಎಲ್ಲ ಹಾಕಿ ರೆಡಿ ಆಗೋಣ. ಈ ಲ್ಯಾಶಸ್ಸು ನನಗೆ ತುಂಬ, ನಾನು ಅದಕ್ಕೆ ಲ್ಯಾಶಸ್ಸನ್ನು ನಾನು ಜಾಸ್ತಿ ವೇರ್ ಮಾಡಲ್ಲ, ಯಾಕಂದರೆ ತುಂಬ ತಲೆ ನನಗೆ ನೋವುತ್ತೆ ಇದರಿಂದ. ಈ ಕಡೆಯಿಂದ ನೋಡಿ ಬಿಡ್ಕೋದೈತೆ ಎಷ್ಟು ಅಂತ ನಾನು ಇದನ್ನು ಇದು ಮಾಡಲಿ. ಎನಿವೇ, ಸೊ ಯಾ, ದಿಸ್ ಇಸ್ ದ ಇಯರಿಂಗ್ಸ್. ಆ್ಯಕ್ಚುಲಿ ನಾನು ಬ್ಲ್ಯಾಕ್ ಅಂತ ನಾನು ತೊಗೊಂಡಿದ್ದೀನಿ, ನನ್ನ ಹತ್ರ ಔಟ್ಫಿಟ್ ಇರಲಿಲ್ಲ, ಆದರೂ ನಾನು ಈ ಒಂದು ಇಯರಿಂಗ್ಸನ್ನ ನಾನು ತೊಗೊಂಡಿದ್ದೀನಿ. ಸೊ ನನಗೊಂಥರ ಕ್ರೇಜ್, ಬ್ಲ್ಯಾಕ್ ನನಗೆಲ್ಲರೂ ಕಾಣಿಸ್ಬಿಟ್ರೆ ನನ್ನ ಹತ್ರ ಔಟ್ಫಿಟ್ ಇರಲಿ ಅಥವಾ ಜ್ಯುವೆಲ್ರಿ ಇರಲಿ ಇಲ್ಲದೇ ಹೋಗಲಿ, ನಾನು ತೊಗೊಳ್ಳೇಬೇಕು ಬ್ಲ್ಯಾಕ್ ಕಾಣಿಸ್ಬಿಟ್ರೆ. ಸೊ ನೋಡಿ, ಬ್ಲ್ಯಾಕ್ ನಾನು ತೊಗೊಂಡಿದ್ದೆ, ಗೊತ್ತಾಗ್ತಾ ಇರಲಿಲ್ಲ ಯಾವ್ದ್ರ ಮೇಲೆ ಹಾಕೋಬೇಕು ಅಂತ, ಹೀಗೆ ಬಿದ್ದಿತ್ತು. ಮೇ ಬಿ 2 ಇಯರ್ಸಿಂದ ಇದು ಹೀಗೆ ಇತ್ತು. ಸೊ ಫೈನಲಿ ಇದ್ರ ಡೇ ಬರ್ತು ಯೂಸ್ ಮಾಡೋದು. ಸೊ ಇವತ್ತು ಯೂಸನ್ನು ಮಾಡ್ಕೋತೀನಿ. ಸೊ ನೀವು ನೋಡ್ಬೋದು, ಈ ಒಂದು ಬ್ಲ್ಯಾಕ್ ಹಾಗೆ ಗೋಲ್ಡ್ ಇದರಲ್ಲಿದೆ ಮಿಕ್ಸು ನೋಡಿ ಕಲರ್. ಸೊ ಈ ಒಂದು ಔಟ್ಫಿಟ್ಗೆ ಇದು ಮ್ಯಾಚ್ ಆಗುತ್ತೆ. ಸೊ ಯಾ, ಹೇಗೆ ಕಾಣಿಸ್ತಿದ್ದೀನಿ. ಆ್ಯಕ್ಚುಲಿ ಹೇರ್ ಸ್ಟೈಲ್ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ನಂಗೆ ನಿಜವಾಗ್ಲೂ. ಏನು ಮಾಡಲಿ, ಕನ್ಫ್ಯೂಸ್ಡ್. ಬಳೆ ಹಾಕ್ಲೋ ಬೇಡೋ ಗೊತ್ತಾಗ್ತಾ ಇಲ್ಲ. ಸೊ ಇದು ಬಳೆ, ಈ ಬ್ಯಾಂಗಲ್ಸು ಬ್ಲ್ಯಾಕ್ ಅಂತ ನಾನು ತೊಗೊಂಡಿದ್ದು, ಬೇರೆ ಯಾವ್ದ್ರ ಮೇಲೆ ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ಈ ಒಂದು ಔಟ್ಫಿಟ್ಗಿದು ಮ್ಯಾಚ್ ಆಗ್ತಾ ಇದೆ, ಲುಕ್ ಅಲ್ವಾ. ಸೊ ಒಂದೇ ಕೈಗಾಗುತ್ತೆ. ಯೇ, ಗುಡ್. ಸೊ ಎರಡು ಕೈಗೆ ಹಾಕ್ಕೊಳ್ಳೋಣ ಅಥವಾ ಒಂದೇ ಕೈಗೆ ಹಾಕ್ಕೊಳ್ಳೋಣ ಗೊತ್ತಾಗ್ತಾ ಇಲ್ಲ. ಸೊ ಒಂದು ಕೈಗೆ ಮೆಹಂದಿ ಹಾಕೋಕ್ಕಾಗಲಿಲ್ಲ, ನೋ, ಒಂದೇ ಕೈಗೆ ಹಾಕೋತೀನಿ. ಓಕೆ, ಸೊ ದುಪಟ್ಟ ಎಲ್ಲ ಹಾಕೋತೀನಿ. ಏಯ್, ನನ್ನ ಹತ್ರ ಒಂದು ಪೆಟ್ಟಿದೆ, ಇವನು ತುಂಬ ಅಂದರೆ ತುಂಬ ನನಗೆ ತಲೆ ತಿಂತಾನೆ, ನನಗೆ ಮೇಕಪ್ ಮಾಡೋಕ್ಕೆ ಕೊಡ್ತಿಲ್ಲ. ಏಯ್ ಚೂ ಚೂ ಸತಾತ ಮುಂಜಾನೆ. ಲುಕ್, ತುಂಬ ತುಂಬ ತಲೆ ತಿಂತಾನೆ. ನೋ, ನನಗೆ ಮೇಕಪ್ ಮಾಡಕ್ಕೆ ಬಿಡಲ್ಲ, ಅದಕ್ಕೋಸ್ಕರ ನಾನು ಇವ್ನಿಗೆ ಎತ್ಕೊಂಡೀಗ ಸತಾಯಿಸ್ತಾ ಇದ್ದೀನಿ. ನೋಡಿ ಇವನ್ನ, ಇವನೇ, ಇವನ ಮುಖನ ನೋಡಿ, ಬಿಟ್ಬಿಡ್ತೀನಿ. ಜಾ 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 ಜಾ. ಸೊ ಈ ವೇಲ್ ಹೇಗೆ ಹಾಕೋಬೇಕು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಇರಲಿ, ಇದು ಹಾಗೆ ಬಿದ್ದಿರಲಿ. ಯಾ, ಏಯ್, ಹಾಂ,
ಅಯ್ಯೋ ಉತ್ತರ ನಿಚೆ. ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಾನು. ಸೊ ನಿಮಗೆ ಈ ಒಂದು ಮೇಕಪ್ ಟ್ಯುಟೋರಿಯಲ್ ಹೇಗಿದ್ದಿದ್ದು ಇದನ್ನು ಕಾಮೆಂಟ್ ಮಾಡಿ, ಹಾಗೆ ಈ ಒಂದು ಔಟ್ಫಿಟ್ ಹೇಗಿದೆ ಅಂತಾನೆ ಕಾಮೆಂಟ್ ಮಾಡಿ, ಓಕೆನಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೇರ್ ಸ್ಟೈಲ್ ನಿಜವಾಗ್ಲೂ ಇನ್ನೂ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾಯಿಲ್ಲ, ನಾನು ಹೀಗೆ ಬಿಡ್ತಾ ಇದ್ದೀನಿ. ಯಾ ಸೊ ಯಾರ್ಯಾರು ನ್ಯೂ ಕಮರ್ಸ್ ಇದ್ದೀರಾ ನನ್ನ ಒಂದು ಚಾನಲಲ್ಲಿ ಈಗ ನೋಡ್ತಾ ಇರೋರು, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹಾಗೆ ಇನ್ನೂ ಯಾವುದೇ ಥರದಂಥ ಒಂದು ಮೇಕಪ್ ಟ್ಯುಟೋರಿಯಲ್ಸ್ ಬೇಕಂದರೆ ನೀವು ನನಗೆ ಕಾಮೆಂಟನ್ನು ಮಾಡ್ಬೋದು. ಸೊ ನಾನು ಟ್ರೈನ ಮಾಡ್ತೀನಿ ಕ್ರಿಯೇಟ್ ಮಾಡೋದನ್ನು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್. ಬಾಯ್.